ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಚಳಕಾಯಿ ಉಪ್ಪಿನಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಒಂದು ಸಲ ಮಾಡಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಇಟ್ಟು ತಿನ್ನಬಹುದು. ನಾನು ಹೇಳಿರೋ ವಿಧಾನದಲ್ಲಿ ಮಾಡಿ ಇದರ ರುಚಿ ನೀವು ಯಾವತ್ತೂ ಮರೆಯಲ್ಲ. ಹಾಗಿದ್ರೆ ಬನ್ನಿ ಈ ಚಳಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಚಳಕಾಯಿ ತೊಗೊಂಡಿದ್ದೀನಿ. ಚಳಕಾಯಿ ನೋಡಿ ಈ ರೀತಿಯಾಗಿ ಗೊಂಚಲಾಗಿ ಇರುತ್ತೆ. ಈಗ ನಾವು ಇದನ್ನು ಬಿಡಿಸ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಬಿಡಿಸ್ಕೊಳ್ಳಿ. ಇದು ಮೇಲ್ಗಡೆ ಕ್ಯಾಪ್ ಇರುತ್ತೆ ನೋಡಿ, ಈ ಕ್ಯಾಪನ್ನು ನಾವು ತೆಗಿಬಾರ್ದು. ಹಾಗೆಯೇ ಕ್ಯಾಪ್ ತೆಗೆದೇನೆ ನಾವು ಇದನ್ನು ಬಿಡಿಸ್ಕೋಬೇಕಾಗತ್ತೆ. ಅಕಸ್ಮಾತ್ ನಾವು ಈ ಕ್ಯಾಪನ್ನು ತೆಗೆದ್ವಿ ಅಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ, ನೀರು ಹೋಗಿ ಉಪ್ಪಿನಕಾಯಿ ಹಾಳಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಈ ರೀತಿಯಾಗಿಯೇ ನೀವು ಚಳಕಾಯಿಯನ್ನು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೋಬೇಕಾಗತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ ಈ ರೀತಿಯಾಗಿ ಒಡೆದಿರುವಂಥ ಅಥವಾ ಹಾಳಾಗಿರುವಂಥ ಏನಾದರೂ ಚಳಕಾಯಿ ಇತ್ತಂದರೆ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಅದರಿಂದನೂ ಕೂಡ ಉಪ್ಪಿನಕಾಯಿ ಹಾಳಾಗುತ್ತೆ. ಚೆನ್ನಾಗಿ ಕ್ಲೀನಾಗಿ ಗಟ್ಟಿಯಾಗಿರಬೇಕು ಚಳಕಾಯಿ, ಮೆತ್ತಗಿರಬಾರ್ದು. ಹೀಗೆ ಒತ್ತಿದರೆ ಗಟ್ಟಿಯಾಗಿರಬೇಕು. ಅಂತಹ ಚಳಕಾಯಿಯನ್ನೇ ತಗೋಬೇಕು. ನಾನಿಲ್ಲಿ ತಗೊಂಡಿರುವಂಥ ಚಳಕಾಯಿ ಸುಮಾರು 2 kg ಆದರೂ ಇರಬಹುದು. ಇದು ಅಂದಾಜಿನಿಂದ ನಾನು ತಗೊಂಡಿದ್ದೀನಿ. ಈಗ ಇಲ್ಲಿ ನಾನು ನೀರು ಗ್ಯಾಸ್ ಮೇಲೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ಇದರಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ ಒಂದು ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದು ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದ್ದಾದ ಮೇಲೆ ನಾವೇನು ಚಳಕಾಯಿ ತೊಗೊಂಡಿದ್ವಲ್ಲ, ಈ ಚಳಕಾಯಿನ ಅದಕ್ಕೆ ಹಾಕಬೇಕು. ನಾನು ಚಳಕಾಯಿ ತೊಗೊಂಡು ಒಂದು 2-3 ದಿನ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದನ್ನು ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ. ಇವಾಗ ಇದನ್ನು ತಗೊಂಡು ನಾನು ಈ ಚಳಕಾಯಿ ಉಪ್ಪಿನಕಾಯಿಯನ್ನು ಮಾಡ್ತಾಯಿದ್ದೀನಿ. ಈಗ ನೀರಿನಲ್ಲಿ ನಾನು ಹಾಕಿ ಇದನ್ನು ಹಾಫ್ ಬಾಯ್ಲ್ ಹಾಗೆ ಮಾಡಬೇಕು. ಹಾಫ್ ಬಾಯ್ಲ್ ಅಂದರೆ ಪೂರ್ತಿ ಬೇಯಿಸಬಾರ್ದು. ಇದನ್ನು ಒಂದು 50% ಬೇಯಬೇಕು. ಅಂದರೆ ನಾವು ಇದನ್ನು ನೋಡಿ ಪ್ರೆಸ್ ಮಾಡಿದರೆ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಆಗಬೇಕು. ಆ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿದೆ. ಈಗ ಇಲ್ಲಿ ಚಳಕಾಯಿ ಬೆಂದಿದೆ. 5 ನಿಮಿಷ ಬೇಯಿಸಿದರೆ ಸಾಕು, ಇಷ್ಟಾದರೆ ಸಾಕು. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ನೀರಿನಿಂದ ತೆಗೆದು ಇಲ್ಲಿ ಒಂದು ಸಾನಿಗೆ ಮೇಲೆ ಇದನ್ನು ನಾನು ತೆಗಿತಾ ಇದ್ದೀನಿ. ನೀರೆಲ್ಲ ಇಳಿದು ಹೋಗಬೇಕು. ನೀರಿನ ಅಂಶ ಏನೂ ಇರಬಾರ್ದು. ಈಗ ಎಲ್ಲ ನಾನು ತೆಗೆದು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಆದರೆ ಸಾಕು. ನಾವು ಪ್ರೆಸ್ ಮಾಡಿದಾಗ ಸ್ವಲ್ಪ ಲೈಟಾಗಿ ಸ್ವಲ್ಪ ಪ್ರೆಸ್ ಆಗಬೇಕು, ಬಹಳ ಪ್ರೆಸ್ ಆಗಬಾರ್ದು, ಮೆತ್ತಗೆ ಬಹಳ ಆಗಬಾರ್ದು. ಆ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಇದನ್ನು ನೋಡಿ, ಇಲ್ಲಿ ಈಗ ಸಾಣಿಗೆಯಲ್ಲಿ ಎಲ್ಲ ಚಳಕಾಯಿನೂ ತೆಗೆದು ಇಟ್ಕೊಂಡಿದ್ದೀನಿ. ಚೆನ್ನಾಗಿದು ಬೆಂದಿದೆ ಕೂಡ. ಈಗ ಇದನ್ನು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಇದು ಆರಲಿಕ್ಕೆ ಹಾಕಬೇಕು. ನಾವು ಇದನ್ನು ಹೊರಗಡೆ 3-4 ತಾಸನಾದರೂ ಬಿಸಿಲಿನಲ್ಲಿ ಇದನ್ನು ಹಾಕಬೇಕು. ನೀವು ಇರೋ ಕಡೆ ಬಿಸಿಲು ಇಲ್ಲ ಅಂದರೆ ಇದನ್ನು ನೀವು ಫ್ಯಾನ್ ಕೆಳಗಡೆನೂ ಕೂಡ ಹಾಕಿ ಇದನ್ನು ಒಣಗಿಸ್ಕೋಬೋದು. 3-4 ತಾಸು ಇದನ್ನು ಫ್ಯಾನ್ ಕೆಳಗಡೆ ಹಾಕಿ ನಂತರ ಇದರ ಮೇಲಿನ ಕ್ಯಾಪನ್ನು ತೆಗೀರಿ. ಮೊದಲೇ ಕ್ಯಾಪ್ ತೆಗಿಲಿಕ್ಕೆ ಹೋಗಬೇಡಿ. ಮೊದಲೇ ಕ್ಯಾಪ್ ತೆಗೆದ್ರೆ ಅದರಲ್ಲಿ ನೀರು ಅದರೊಳಗೆ ಹೋಗಿ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು, ಎಲ್ಲ ಚಳಕಾಯಿ ಮೇಲಿನ ಕ್ಯಾಪನ್ನು ನಾನು ತಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಕಾಳು ಮೆಣಸು 1 ಟೇಬಲ್ ಸ್ಪೂನಷ್ಟು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಹಾಗೆಯೇ ಸೊಂಪು ಅಂದರೆ ಬಡೆ ಸೊಪ್ಪು 4 ಟೇಬಲ್ ಸ್ಪೂನಷ್ಟು ಹಾಕಿ ಇದನ್ನು ಲೈಟಾಗಿ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೋಬೇಕು. ಬಹಳ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರಿಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ ಇಷ್ಟು. ಇವಾಗ ಇದರಲ್ಲಿ ನಾನು ಮೊದಲೇ ಹುರಿದಿಟ್ಕೊಂಡಿರುವಂಥ ಮೆಂತ್ಯ ಕಾಳನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು 1 ಟೀ ಸ್ಪೂನಷ್ಟು ಹಾಕಿ ಇದು ಕೂಡ ಇದರ ಜೊತೆಗೆ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಇವಾಗ ಇದು ಬಿಸಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆಯೋಣ. ಈಗ ಅದೇ ಕಡಾಯಿನಲ್ಲಿ ನಾನು ಸಾಸಿವೆ ಬೇಳೆ 3 ಟೇಬಲ್ ಸ್ಪೂನಷ್ಟು, ಹಾಗೆಯೇ ಈರುಳ್ಳಿ ಬೀಜ ಕಲೋಂಜಿ ಅಂತ ಹೇಳ್ತಾರೆ ನೋಡಿ, ಅದು 1 ಟೀ ಸ್ಪೂನಷ್ಟು ಇಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಲೋಂಜಿ ಬೀಜ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಆದರೆ ಹಾಕಿದರೆ ಉಪ್ಪಿನಕಾಯಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ಸ್ವಲ್ಪನೇ ಬಿಸಿ ಮಾಡಿ ನೋಡಿ, ಸ್ವಲ್ಪ ಬೆಚ್ಚಗಾಗಿದೆ. ಇವಾಗ ಇದು ಕೂಡ ಆಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆಯೋಣ. ಇದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈಗ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಬೌಲಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ. ಇದು ಸಾಸಿವೆ ಎಣ್ಣೆ ತೊಗೊಂಡಿರೋದು.
ನೀವು ಯಾವ್ದು ಯೂಸ್ ಮಾಡ್ತೀರಿ ಆ ಎಣ್ಣೆಯನ್ನು ಕೂಡ ತೊಗೋಬಹುದು. ಆದರೆ ಸಾಸಿವೆ ಎಣ್ಣೆಯಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿಗೆ. ಇವಾಗ ಇಲ್ಲಿ ಇದು ನಾವೇನು ಹುರ್ಕೊಂಡಿದ್ದೀವಿ ಅಲ್ಲ ಸೊಂಪು ಕಾಳೆಲ್ಲ, ಇದು ಕೂಡ ತಣ್ಣಗಾಗಿದೆ. ಇದು ನೋಡಿ, ಇದು ನಾವೇನು ಪೌಡರ್ ಮಾಡೋದು ಬೇಡ. ಅಂದರೆ ಕಲೋಂಜಿ ಮತ್ತು ಸಾಸಿವೆ ಬೇಳೆಯನ್ನು ತೊಗೊಂಡಿದ್ದೀವಲ್ಲ, ಅದು ನಾವು ಪೌಡ್ರ್ ಮಾಡೋದು ಬೇಡ. ಸೊಂಪು ಕಾಳೇನು ನಾವು ಹುರ್ಕೊಂಡಿದ್ದೀವಲ್ಲ ಅದು ಪೌಡ್ರ್ ಮಾಡಬೇಕು. ಅದು ಸ್ವಲ್ಪ ತರಿಯಾಗಿಯೇ ಪೌಡ್ರ್ ಆಗಬೇಕು, ಭಾಳ ಪೌಡ್ರ್ ಮಾಡೋದು ಬೇಡ. ಇವಾಗ ಇಲ್ಲಿ ನೋಡಿ, ಇದು ಸಣ್ಣ ಚಿಕ್ಕದು ಕೆಂಪು ಇರುತ್ತೆ ನೋಡಿ ಸಾಸಿವೆ, ಅದು 4 ಟೀ ಸ್ಪೂನಷ್ಟು ಇದೆ ಇದು. ಹಾಗೆಯೇ ಇಲ್ಲಿ 2 ಟೀ ಸ್ಪೂನಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಇದು ಹುಳಿ ಬರುತ್ತೆ ಚೆನ್ನಾಗಿ. ಇದು ಕೂಡ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡಬೇಕು. ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೀವು ನೋಡ್ಬೋದು, ಇದು ನೈಸಾಗಿ ಪೌಡರ್ ಆಗಿದೆ. ಇದು ಕೂಡ ಸಪ್ರೇಟಾಗಿಯೇ ಇಟ್ಕೊಳ್ಳಿ ಪೌಡರ್ ಮಾಡಿದ್ದು. ಇವಾಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಇದು ಹೊಗೆ ಹೋಗುವವರೆಗೂ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ ಹೊಗೆ ಬರ್ತಾ ಇದೆ ಎಣ್ಣೆಗೆ. ಈ ರೀತಿ ಆಗೋವರೆಗೂ ನಾವು ಎಣ್ಣೆ ಬಿಸಿ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟ್ನಲ್ಲಿ ನಾವೇನು ಮಸಾಲೆ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಆ ಪೌಡ್ರ್ ಮಾಡ್ಕೊಂಡಿರೋ ಮಸಾಲೆ ಒಂದೊಂದಾಗಿ ಇಲ್ಲಿ ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಮತ್ತು ಕಲೋಂಜಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಬೇಳೆ, ನಿಮ್ಮ ಹತ್ರ ಸಾಸಿವೆ ಬೇಳೆ ಇಲ್ಲ ಅಂದರೆ ನೀವು ಸಾಸಿವೆ ತಗೊಂಡು ಅದನ್ನು ಸ್ವಲ್ಪ ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿನೂ ಕೂಡ ತೊಗೋಬಹುದು. ಹಾಗೆಯೇ ಇಲ್ಲಿ ಸಾಸಿವೆ ಮತ್ತು ಅಗಸೆ ಬೀಜ ಏನು ನಾವು ತೊಗೊಂಡಿದ್ವಲ್ಲ ಆ ಪೌಡರ್ ಮತ್ತು ಉಪ್ಪು ಇಲ್ಲಿ ನಾನು 4 ಚಮಚದಷ್ಟು ಹಾಕಿದ್ದೀನಿ. ಹಿಂಗು 1 ಟೀ ಸ್ಪೂನಷ್ಟು, ಹಾಗೆಯೇ ಅರಶಿನ 1 ಟೀ ಸ್ಪೂನಷ್ಟು, ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು, ಹಾಗೆಯೇ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ. ಹಾಗೆಯೇ ಆಮ್ಚೂರ್ ಪೌಡರ್ 1 ಟೀ ಸ್ಪೂನಷ್ಟು. ಇದು ಮನೆಯಲ್ಲಿನೇ ಮಾಡಿರುವಂಥ ಆಮ್ಚೂರ್ ಪೌಡರ್. ನಿಮಗೆ ಆಮ್ಚೂರ್ ಪೌಡರ್ ಬೇಕು ಅಂದರೆ, ರೆಸಿಪಿ ಬೇಕು ಅಂದರೆ ಕಮೆಂಟಿನಲ್ಲಿ ಹಾಕಿ, ಅದು ಕೂಡ ನಿಮಗೆ ತೋರಿಸ್ತೀನಿ. ಈಗ ಇದನ್ನೆಲ್ಲ ಮಸಾಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ತಗೊಂಡಿರುವಂಥ ಚಳಕಾಯಿಗೆ ಈ ಮಸಾಲೆ ಕರೆಕ್ಟಾಗಿದೆ. ಈಗ ಇಲ್ಲಿ ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿನೇ ಇರಬೇಕು. ನಾವು ಮಸಾಲೆ ಹಾಕಿದಾಗ ಅದು ಸ್ವಲ್ಪ ಮೇಲ್ಗಡೆ ಬರಬೇಕು. ಆ ರೀತಿ ಆದಾಗ ನಾವು ಇದರಲ್ಲಿ ಮಸಾಲೆಯನ್ನು ಹಾಕಬೇಕು. ಈ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿವಿ ನೋಡಿ, ಈ ಮಸಾಲೆ ಅದರಲ್ಲಿ ಹಾಕಬೇಕು. ಇವಾಗ ಈ ಮಸಾಲೆ ಈ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಉಪ್ಪಿನಕಾಯಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ನಾವು ಅಲ್ಲಿ ಹುರಿದಿದ್ವಿ ಲೈಟಾಗಿ, ಇವಾಗ ಎಣ್ಣೆಯಲ್ಲಿ ಒಮ್ಮೆ ಇದನ್ನು ಹುರ್ಕೊಳ್ತಾ ಇದ್ದೀವಿ. ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿಗೆ. ಈ ರೀತಿಯಾಗಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಲರ್ ನೋಡಿ ಮಸಾಲೆಗೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ನಂತರನೇ ನಾವು ಇದಕ್ಕೆ ಈ ಚಳಕಾಯಿಯನ್ನು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದನ್ನು ಚಳಕಾಯಿ ನಾವು ಬಿಸಿ ಬಿಸಿ ಮಸಾಲೆ ಇರುವಾಗ ಚಳಕಾಯಿ ಹಾಕಬಾರ್ದು, ಆವಾಗ ಕೂಡ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ಇದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇಲ್ಲಿ ಮಸಾಲೆಯಲ್ಲಿ ಎಲ್ಲ ಚಳಕಾಯಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ತಕ್ಷಣ ನಮಗೆ ತಿನ್ನಲಿಕ್ಕೆ ಆಗಲ್ಲ. ಇದನ್ನು ಒಂದು 8ರಿಂದ 10 ದಿನನಾದರೂ ಇದನ್ನು ಹಾಗೆಯೇ ಇಡಬೇಕಾಗತ್ತೆ. ಈಗ ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಹಾಕಿ ಇದಕ್ಕೆ ಬಟ್ಟೆ ಕಟ್ಟಿ ನಾವು ಹಾಗೆಯೇ ಬಿಡಬೇಕು. ಇಲ್ಲಿ ನಾನು ಸ್ಟೀಲಿನ ಪಾತ್ರೆ ತೊಗೊಂಡಿದ್ದೀನಿ. ನೀವು ತೊಗೊಂಡ್ರೆ ಸ್ಟೀಲ್ ಪಾತ್ರೆ ಅಥವಾ ಗಾಜಿನ ಪಾತ್ರೆ ಅಷ್ಟೇ ತೊಗೊಳ್ಳಿ. ಅಲ್ಯೂಮಿನಿಯಂ ಪಾತ್ರೆ ಆಗಲಿ, ಹಿತ್ತಾಳೆ ಪಾತ್ರೆ ಆಗಲಿ, ಇಂಥ ಪಾತ್ರೆ ಎಲ್ಲ ತೊಗೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಅದು ಹುಳಿ ಅಂಶ ಇರುತ್ತೆ. ಹೀಗಾಗಿ ಪಾತ್ರೆ ಅದರಲ್ಲಿ ಮಾಡಬಾರ್ದು. ಈಗ ನಾನು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದ್ದೀನಿ. ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿ, ಬಿಳಿ ಬಟ್ಟೆನೇ ಬೇಕು ಅಂತ ಇಲ್ಲ, ಯಾವ ಬಟ್ಟೆ ಬೇಕಾದರೂ ನೀವು ತೆಳ್ಳಗಿರುವಂಥ ಬಟ್ಟೆಯನ್ನು ಕಟ್ಟಿ ನೀವು ಇಡಬಹುದು. ಇಲ್ಲಿ ಒಂದು ಕಾರ್ನರಿಗೆ ನಾನು ಒಂದು ಗಂಟು ಹಾಕ್ತಾಯಿದ್ದೀನಿ. ಗಂಟು ಹಾಕಿ ಆಗ ನೋಡಿ ಈ ರೀತಿಯಾಗಿ ಇದನ್ನು ಕಟ್ಕೊಳ್ಳಿ. ಕಟ್ಟಿ ನಾವು ಹಾಗೆಯೇ ಬಿಡಬೇಕಾಗತ್ತೆ. ಇದನ್ನು ಒಂದು 8 ದಿನ ನಾವು ಬಿಡಬೇಕು. 8 ದಿನ ಬಿಟ್ಟಿವಿ ಅಂದರೆ ಹಾಗೆಯೇ ಕಟ್ಟಿ ಇಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದನ್ನು ಪ್ರತಿದಿನ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಪ್ರತಿದಿನ ನೋಡಿ ಇದನ್ನು ಮಿಕ್ಸ್ ಮಾಡ್ತಾ ಇರ್ರಿ. ಅಂದರೆ ಬಟ್ಟೆ ಬಿಚ್ಚಬೇಕು ಮತ್ತು ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನಕಾಯಿ, ಮತ್ತು ಬಟ್ಟೆಯನ್ನು ಕಟ್ಟಿ ಮತ್ತೆ ಇಡಬೇಕು. 2 ದಿವಸಕ್ಕೊಮ್ಮೆ ಬಟ್ಟೆಯನ್ನು ಇದು ಬದಲಾಯಿಸಿ, ಅದೇ ಬಟ್ಟೆಯನ್ನು ಕಟ್ಟಿಡಲಿಕ್ಕೆ ಹೋಗಬೇಡಿ. ನಾನಿಲ್ಲಿ 2ನೇ ದಿನ ನೋಡಿ ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಬಟ್ಟೆಯನ್ನು ಕಟ್ಟಿ ನೀವು ಇಡಿ. ಈಗ ಮತ್ತೆ ಇದಕ್ಕೆ ಬಟ್ಟೆ ಕಟ್ಟಿ ನಾನು ಇಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ 10 ದಿನ ಆಗಿದೆ. ನಾನು 10 ದಿನ ಇದನ್ನು ಇಟ್ಟಿದ್ದೆ. 10 ದಿನದ ನಂತರ ಇದನ್ನು ನೋಡ್ತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಯಾವ ರೀತಿ ಬಂದಿದೆ ನೋಡಿ. ಯಾವುದೇ ನಾವು ಉಪ್ಪಿನಕಾಯಿ ಮಾಡಿದಾಗ ಈ ರೀತಿಯಾಗಿ ಎಣ್ಣೆ ಮೇಲ್ಗಡೆ ಇರಬೇಕು, ಅಂದರೆ ಉಪ್ಪಿನಕಾಯಿ ಯಾವಾಗಲೂ ಹಾಳಾಗಲ್ಲ ಮತ್ತು ಉಪ್ಪು ಕೂಡ ಕರೆಕ್ಟಾಗಿ ಇರಬೇಕು. ಈಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಆಗಿದೆ. ಈಗ ನಾವು ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಇದನ್ನು ನಾವು ಇಟ್ಟು ವರ್ಷ ಪೂರ್ತಿ ಇದನ್ನು ನಾವು ತಿನ್ನಬಹುದು. ಏನೂ ಆಗಲ್ಲ, ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಚಳಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ರೀತಿಯಾಗಿರುವಂತಹ ಚಳಕಾಯಿ ಉಪ್ಪಿನಕಾಯಿಯನ್ನು ಮಾಡಿಟ್ಕೊಂಡ್ರೆ ನಾವು ಇದನ್ನು ಸೈಡ್ ಡಿಶ್ ಆಗಿ ಅಷ್ಟೇ ಅಲ್ಲದೆ ನಾವು ಸಾಂಬಾರು ಮಾಡಲಿಕ್ಕೆ ಬೋರ್ ಆದಾಗ ಇದನ್ನು ಅನ್ನದಲ್ಲಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರ್ ಆಗಿರುತ್ತೆ. ಈ ರೆಸಿಪಿಯನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.